ಪ್ರತಿಯೊಬ್ಬ ಮನುಷ್ಯನಿಗೆ ಅಧಿಕಾರ ಶಾಶ್ವತ ಅಲ್ಲ, ಯಾರಿಗೂ ಅಷ್ಟೇ. ನಮ್ಮ ಬದುಕು ಶಾಶ್ವತ ಅಲ್ಲ. ಈ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅದೇ ಶಾಶ್ವತ ನಿಲ್ಲೋದು. ಎಲ್ರಿಗೂ ನಮಸ್ಕಾರ. ಇವತ್ತು ದೇವರ ಸಮುದ್ರ ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ಎಜುಕೇಷನ್ ಮತ್ತು ತಮಟೆ ಕೊಡುವ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ನಾವು ಈಗಾಗಲೇ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ 25% ಅನುದಾನದಲ್ಲಿ ಅವ್ರು ಕೊಡಬೇಕಂತ ನಾವು ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಎಲ್ಲರೂ ಸದಸ್ಯರ ಒಂದು ಒಮ್ಮತದಿಂದ 2 ಲಕ್ಷಗಳನ್ನು ಮೀಸಲಿಟ್ಟಿದ್ವಿ. ಇದರ ವಿಶೇಷ ಏನಂದರೆ, ಕೆಲವರು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅನುದಾನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದು ಸರಿಯಾಗಿ ನೀಡ್ತಾ ಇಲ್ಲ ಅಂತ ಹೇಳಿ ಆರೋಪಗಳು ಬಂದಾಗ ನಾವು ಸದಸ್ಯರೆಲ್ಲ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ PDO ಹತ್ರ ಡಿಸ್ಕಸ್ ಮಾಡಿ ಅಧ್ಯಕ್ಷರು ನಾವೆಲ್ಲ ಒಟ್ಟಿಗೆ ಸೇರಿ ಈ ಯಾವುದೇ ಕಾರಣಕ್ಕಿದ್ದಾಗ ಅವರು ಅನುದಾನ ಏನಿದೆ ಅದು ನಾವು ಬೇರೆದಕ್ಕೆ ಉಪಯೋಗ ಮಾಡ್ಕೋಬಾರ್ದು ಅಂತ ಹೇಳಿಬಿಟ್ಟು ಎಲ್ಲ ಸದಸ್ಯರ ಒಮ್ಮತದಿಂದ ತೀರ್ಮಾನ ತಗೊಂಡಿದ್ವಿ. ಏನಂದರೆ, ಇದು ವಿಶೇಷವಾಗಿ ಈಗ ಬಡ ಮಕ್ಕಳು ಓದ್ತಾ ಇರ್ತಾರೆ, ಬಟ್ ಅಷ್ಟು ಅಮೌಂಟ್ ನಾವು ಕೊಡೋಕ್ಕಾಗಲ್ಲ. ಕೈಲಾದಷ್ಟು ನಾವು ಏನು ಕೊಡ್ತೀವಿ ಆಗ ಅಷ್ಟಿಷ್ಟು ಪೆನ್ನು, ಬುಕ್ಕು, ಪೆನ್ಸ್ಗೆ ಏನೋ ಒಂದು ಉಪಯೋಗ ಆಗಲಿ ಅಂತೇಳಿಬಿಟ್ಟು ಆ ನಿಟ್ಟಿನಲ್ಲಿ ಇವತ್ತು ನಾವು ಸುಮಾರು ಒಂದು 60 ಎಷ್ಟು ಅರ್ಜಿಗಳು ಬಂದಿದೆ ಕೊಡಿ ಸರ್? 45 ಅರ್ಜಿಗಳು, 45 ಜನ ಫಲಾನುಭವಿಗಳಿಗೆ ಕೊಡ್ತಾ ಇದ್ವಿ. ಅದೇ ರೀತಿಯಾಗಿ 20 ಹಳ್ಳಿಗಳು ಕೂಡ ತಮಟೆ ಬಾರಿಸೋರ್ಗೆ, ಅಂದರೆ ತೋಟಿ ತಲಾರ್ ಅಂತ ಇರ್ತಾರೆ ಊರುಗಳಲ್ಲಿ, ಈ ಶುಭ ಕಾರ್ಯಗಳಾಗಿರ್ಬೋದು, ಶವ ಸಂಸ್ಕಾರಕ್ಕೆ ಹೋಗುವ ನಿಟ್ಟಿನಲ್ಲಿ ಕೆಲವ್ರ ಹತ್ರ ಅಳಿಗೆ ಇರೋಲ್ಲ ತಮಟೆ ಬಾರಿಸೋಕ್ಕೆ. ಬೇರೆ ಕಡೆ ಎಲ್ಲ ಬಾಡಿಗೆ ತಂದು ಬಾರಿಸೋದಂತ ನಾವೆಲ್ಲ ನೋಡಿದ್ವಿ. ಆ ನಿಟ್ಟಿನಲ್ಲಿ ಅವ್ರು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನೋ ಕೊಡೋದ್ರಲ್ಲಿ ಎಲ್ರಿಗೂ ಅನುಕೂಲ ಆಗ್ಬೇಕಂತ ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ನಾವು ಅದೇ ರೀತಿಯಾಗಿ ಇವತ್ತು ನಮ್ಮದು 5 ವರ್ಷ, ನಮ್ಮ ಆಡಳಿತ ಬಂದು 5 ವರ್ಷ ಇನ್ನೇನು ಮುಗಿತಾ ಇದೆ ಹಂತದಲ್ಲಿದೆ. ಅದಕ್ಕೆ ಇವತ್ತು ಎಲ್ಲರನ್ನು ಕರೆಸಿ ಇದೇನಿದೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗಳ ಅನುದಾನದಲ್ಲಿ ಅವ್ರಿಗೆ ಇವತ್ತು ಚೆಕ್ ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇವಾಗ ಆ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರಾದಂಥ ಸುವರ್ಣ ನಾಡಸ್ವಾಮಿ ಅವರು, ನಮ್ಮ PDO ಅವರಾದಂಥ ಜಗದೀಶ್ ಅವರು, ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಚಂಗ್ರಾಯಪ್ಪನವರು, ತಣ್ಣಗುಂಟ ಮಂಜುನಾಥ್ ಅವರು, ದೇವರಸ್ವಾಮಿ ಮಂಜುನಾಥ್ ಅವರು, ಮಲ್ಪನಹಳ್ಳಿ ಕಾಂತಮ್ಮನವರು, ಬೆಳ್ಳಂಬಲ್ಲಿ ಕವಿತಾ ಅವರು, ಕಮದಟ್ಟಿ ಶ್ರೀದೇವಿ ನಾಡಸ್ವಾಮಿ ಅವರು, ಜಮನಹಳ್ಳಿ ಪ್ರೇಮ ನಾಡಸ್ವಾಮಿ ಅವರು, ನಮ್ಮ ಮುಖಂಡರಾದ ಯಲಗೊಂಡಲ್ಲಿ ನಾಡಸ್ವಾಮಿ ಅವರು, ಕೀಳಳ್ಳಿ ರಾಮಪ್ಪನವರು, ಸದಸ್ಯರಾದಂಥ ಗುಟ್ಲೂರು ಆನಂದ್ ಅವರು, ಪುತ್ತೇರಿ ರೇಣುಕಾ ನಾಡಸ್ವಾಮಿ ಅವರು, ಮತ್ತು ಎಲ್ಲ ಈ ಭಾಗದ ರೈತರು, ಮುಖಂಡರು, ವಿಶೇಷವಾಗಿ ನಮ್ಮ ಪತ್ರಕರ್ತರು ಇದಕ್ಕೆ ನಮಗೆ 5 ವರ್ಷ ಅವರು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಾವು ಮಾಡತಕ್ಕಂಥ ಅಭಿವೃದ್ಧಿಗಳು ಅದು ಪ್ರಚಾರ ಮಾಡಿ ಜನರಿಗೆ ಮುಟ್ಟುವಂಥ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಅವರು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಅವ್ರು ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಾನು ಇಷ್ಟೇ ಹೇಳೋದು, ನಮ್ಮ ಪ್ರತಿಯೊಬ್ಬ ಮನುಷ್ಯನಿಗೆ ಅಧಿಕಾರ ಶಾಶ್ವತ ಅಲ್ಲ, ಯಾರಿಗೂ ಅಷ್ಟೇ. ನಮ್ಮ ಬದುಕು ಶಾಶ್ವತ ಅಲ್ಲ. ಈ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅದೇ ಶಾಶ್ವತ ನಿಲ್ಲೋದು. ಇಂಥ ಸದಸ್ಯರಿದ್ದರು, ಇಂಥ ಮನುಷ್ಯರಿದ್ದರು, ಇಂಥ ಊರಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ ಅಂದರೆ ಅದು ನಮಗೆ ಶಾಶ್ವತವಾಗಿ. ಅದಕ್ಕೆ ನಾವು ಹೇಳ್ತೀವಿ, ಮುಂದೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ನಾವು ಹೇಳೋಕ್ಕಾಗಲ್ಲ. ನೀವು ಇರೋ ದಿವಸ ಒಳ್ಳೆ ಕೆಲಸ, ಒಳ್ಳೆ ಕಾರ್ಯಗಳು ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೇ ನಮ್ಮ ಗ್ರಾಮ ಪಂಚಾಯತಿ ಉತ್ತಮ ಗ್ರಾಮ ಪಂಚಾಯತಿ ಹೆಸರು ಗಳಿಸಿದ್ದಾರೆ. ಇದೇ ರೀತಿಯಾಗಿ ನೀವು ಹೋಗ್ಬೇಕಂತೇಳಿ ನಿಮ್ಮೆಲ್ರಿಗೂ ನಮಸ್ಕಾರ ಮಾಡ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.